ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಾವಿವತ್ತು ಮುರುಗನ ದರ್ಶನ ಮಾಡೋಣ ಅಂತ ಬಾಟು ಕೇವ್ಸ್ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಬಾಸ್ ಇದ್ದಾರೆ ಇಲ್ಲಿ, ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೊರಡ ಹೋಗೋಣ ಬನ್ನಿ. ನಾವಿವಾಗ ಬಂದಿರೋಂಥದ್ದು ಬಾಟು ಕೇವ್ಸ್. ಇದು ಮಲೇಷಿಯಾದ ಸಿಟಿ ಸೆಂಟರ್ ಇಂದ 17ರಿಂದ 18 ಕಿಲೋಮೀಟರ್ ದೂರ ಇದೆ. ಮಲೇಷಿಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಂದೂ ಟೆಂಪಲ್ ಅಂದರೆ ಇದೇ ಸುಬ್ರಹ್ಮಣ್ಯ ಸ್ವಾಮಿ, ಮುರುಘಾ ಸ್ವಾಮಿ ಅಂತ ಕರೀತಾರೆ. ಈ ಮುರುಘಾ ಸ್ವಾಮಿ ಸ್ಟ್ಯಾಚ್ಯೂ ಇದೆಯಲ್ಲ, ಇದು ವರ್ಲ್ಡ್ಸ್ ಟಾಲೆಸ್ಟ್ ಮುರುಘಾ ಸ್ವಾಮಿ ಸ್ಟ್ಯಾಚ್ಯೂ ಇರೋವಂಥದ್ದು. ಈ ದೇವ್ರನ್ನ ನಾವು ಮುರುಘಾ ಸ್ವಾಮಿ ಅಂತ ಕರಿತೀವಿ, ಇಲ್ಲ ಕಾರ್ತಿಕೇಯ ಅಂತ ಕರಿತೀವಿ, ಇಲ್ಲ ಅಂದ್ರೆ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಹಲವು ನಾಮಗಳು, ಅದರ ಮೂರ್ತಿ ಒಂದೇ. ಮಲೇಷಿಯಾದ ಫೇಮಸ್ ಹಾಗೂ ಐಕಾನಿಕ್ ಪ್ಲೇಸ್ ಬುಟು ಕೇವ್ಸ್ ಹತ್ರ ನಾವಿದ್ದೀವಿ. ಸಿಕ್ಕಾಪಟ್ಟೆ ಭಕ್ತಾದಿಗಳು ದಿನನಿತ್ಯ ಈ ಒಂದು ಜಾಗಕ್ಕೆ ಬರ್ತಾ ಇರ್ತಾರೆ. ಈ ಮಲೇಷಿಯನವ್ರಿಗೆ ಇದೊಂಥರ ಧರ್ಮಸ್ಥಳ ತಿರುಪತಿ ಇದ್ದಂಗೆ. ಭಕ್ತಾದಿಗಳು ಮೆಟ್ಲತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದೆ ಮೇನ್ ದೇವಸ್ಥಾನ. ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 250 ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬನ್ನಿ ಮೇನ್ ದೇವಸ್ಥಾನಕ್ಕೆ ಹೋಗೋಣ. ಭಕ್ತಾದಿಗಳು ಮೆಟ್ಲು ಹತ್ತುತ್ತಾ ಫಸ್ಟ್ ಆಂಜನೇಯನ ದರ್ಶನ ಮಾಡ್ತಾರೆ. ನೆಕ್ಸ್ಟ್ ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಮೊದಲೇ ನಮಗೆ ನಡೆಯೋದು ಅಷ್ಟೊಂದು ಅಭ್ಯಾಸ ಇಲ್ಲ, ಅದರಲ್ಲೂ 250 ಸ್ಟೆಪ್ಸ್ ಹತ್ತು ಬರೋಷ್ಟರಲ್ಲಿ ಕಾಲೆಲ್ಲ ನಡ್ಕೊ ಬಂದ್ಬಿಡ್ತು. ಇನ್ನೂರೈವತ್ತು ಸ್ಟೆಪ್ಸ್ ಹತ್ಕೊಂಡು ಫೈನಲ್ ಆಗಿ ಬಟು ಕೇವ್ಸ್ನ ಮೈನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಈ ಟೆಂಪಲ್ಗೆ 120 ವರ್ಷದ ಹಳೆ ಇತಿಹಾಸ ಇದೆಯಂತೆ. ಇನ್ನು ಬರ್ದೇ ಇರೋರು ದೇವಸ್ಥಾನಕ್ಕೆ ಇಲ್ಲಿಂದ ನಾವು ನಮಸ್ಕಾರ ಮಾಡ್ಕೊಂಬಿಡಿ. ಇದೇ ನೋಡಿ ಮಲೇಷಿಯಾದ ಬಾಟು ಕೇವ್ಸ್ನಲ್ಲಿರೋ ಮೇನ್ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಅಕಸ್ಮಾತ್ ನೀವೇನಾದರೂ ಇನ್ನೂ ಇಲ್ಲಿಗೆ ಬರೋಕ್ಕಾಗಿಲ್ಲ ಅಂದರೆ ಅಲ್ಲಿಂದನೇ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಇದು ಯಾವುದು ತಿಂಡಿ ನಾವು ಹೋಟ್ಲಲ್ಲಿ ತಗೊಂಡಿರೋದಲ್ಲ, ಈ ದೇವಸ್ಥಾನದಲ್ಲಿ ಕೊಡ್ತಾ ಇರೋವಂಥ ಪ್ರಸಾದ. ಇಲ್ಲಿ ಬರೋ ಎಲ್ಲ ಭಕ್ತಾದಿಗಳು ಪ್ರಸಾದ ಕೊಡ್ತಾರೆ. ಸ್ವಾಮಿ ಗುಡಿಗೆ 120 ವರ್ಷಗಳ ಇತಿಹಾಸ ಇದೆಯಂತೆ. ಈ ಟೆಂಪಲ್ ಎಷ್ಟು ಹಳೇದು ಅಂದಮೇಲೆ ಈ ಕೇವ್ಸ್ ಎಷ್ಟು ಹಳೇದು ಅಂತ ಚೆಕ್ ಮಾಡೋಕೆ ಹೋದಾಗ ಈ ಕೇವ್ಸ್ನ ಲೈಮ್ ಸ್ಟೋನ್ ಕೇವ್ಸ್ ಅಂತ ಕರೀತಾರಂತೆ. ಇದಕ್ಕೆ ಸುಮಾರು 400 ಮಿಲಿಯನ್ ವರ್ಷಗಳ ಇತಿಹಾಸ ಇದೆ ಅಂತ ಕ್ಲಿಯರಾಗಿ ಗೂಗಲಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ. ಇದೇ ನೋಡಿ ಬಾಟು ಕೇವ್ಸ್ ಅಲ್ಲಿರೋ ಜೋಗ್ ಫಾಲ್ಸ್.
ಮಲೇಷಿಯಾದ ಬಾಟು ಕೇಸಲ್ಲಿರೋ ಮುರುಘಾ ಟೆಂಪಲ್ನ ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.